ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದರೆ ನನ್ನ ಬೇಬಿ ಗರ್ಲ್ದು ಪ್ರೆಗ್ನೆನ್ಸಿ ಇದ್ದಾಗ ಜರ್ನಿ ಹೇಗಿತ್ತು ಅಂತಂದು ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ದಿನ ಇವತ್ತು ಬಂದಿದೆ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ನಾನು ಯಾವಾಗ ಮಾಡಬೇಕು ಅಂತ. ಯಾಕೆಂದರೆ ಮಾಡೋಕ್ಕಾಗಿದ್ದಿಲ್ಲ. ಯಾಕೆ ಅಂದರೆ ನನ್ನ ಮಕ್ಕಳೆಲ್ಲ ಕಾಟ ಕೊಡ್ತಿದ್ರು. ಸೊ ಅದಕ್ಕೆ ನನಗೆ ಆಗ್ತಾಯಿದ್ದಿಲ್ಲ. ಆದ್ರೂ ನಾನು ಒಂದು ವಿಡಿಯೋನ ಮಾಡಿದ್ದೆ. ಅದು ನಾನು ಮಯೂರನ ಜೊತೆಗೆ ಇಟ್ಕೊಂಡೆ ಮಾಡೋಣ ಅಂತ ಅಂದ್ಕೊಂಡು ನಾನು ಅವನ ಜೊತೆಗೆ ಇಟ್ಕೊಂಡೆ ಮಾಡಿದೆ. ಬಟ್ ಅವನು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಅದರಲ್ಲೂ ನಾನು ಮಾತಾಡಿದ್ದೀನಿ. ಬಟ್ ಅದು ವಿಡಿಯೋ ವೇಸ್ಟ್ ಆದಂಗೆ ಆಯಿತು. ನಾನೇನೋ ಡಿಸ್ಟರ್ಬೆನ್ಸ್ ಇದ್ದಿದ್ದು ವಿಡಿಯೋ ಹಾಕಿದರೆ ಮತ್ತು ಕಾಪಿರೈಟ್ಸ್ ಬಂದುಬಿಡುತ್ತೆ ಅಂತಂದೇಳಿ ನಾನು ಹಾಕಲಿಲ್ಲ. ಸೊ ಇನ್ನೊಂದೇ ಮಾಡಿಬಿಡೋಣ ಹೊಸದಾಗಿ ಅಂತಂದೇಳಿ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ತುಂಬ ಜನ ಕೇಳ್ತಾಯಿದ್ದೀನಿ ನಿಮ್ಮ ಪ್ರೆಗ್ನೆನ್ಸಿ ಸ್ಟೋರಿ. ಆ್ಯಂಡ್ ನನಗೆ ಬೇಬಿ ಸ್ಕಿನ್ ಕೇರ್ ಯಾವುದು ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತೀರಾ ಅಂತಂದು ಕೇಳಿದ್ದೀರಾ. ಸೊ ನಾನು ಖಂಡಿತವಾಗ್ಲೂ ಆ ವಿಡಿಯೋನ ನಾನು ಮಾಡ್ತೀನಿ. ನೆಕ್ಸ್ಟ್ ನಾನು ಯಾವಾಗಂದರೆ ನೆಕ್ಸ್ಟ್ ಮಂತ್ ಅಲ್ಲ 27ಗೆ ನಮ್ಮ ಪಾಪದು 24 ಕಂಪ್ಲೀಟ್ ಆಗಿರೋವಂಥ ಫೋಟೋಶೂಟ್ ಇರುತ್ತಲ್ಲ, ಆವತ್ತಿನ ದಿನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಒಂಥರ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತಲ್ಲ. ಸೊ ಅದಕ್ಕೆ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ತುಂಬ ಜನ ನನಗೆ ಕೇಳಿರೋದು ಬೇಬಿ ಸ್ಕಿನ್ ಪ್ರಾಡಕ್ಟ್ ಯಾವುದು ಯೂಸ್ ಮಾಡ್ತೀರಾ ಅಂತಂದೇಳಿ. ಆ್ಯಂಡ್ ನಾನು ಹೇಳ್ತೀನಿ, ನಾನು ಅದ್ರ ಬಗ್ಗೆ ವಿಡಿಯೋನೂ ಹಾಕಿದ್ದೀನಿ. ಸ್ಕಿನ್ ಟೋನ್ ಯಾವ ಥರ ಚೇಂಜ್ ಆಗುತ್ತೆ, ಯಾವಾಗ ಚೇಂಜ್ ಆಗುತ್ತೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಕ್ಕೆ ತುಂಬ ಜನ ವ್ಯೂಸ್ ಬಂದಿರೋದು ಅದೇ ವಿಡಿಯೋಗೆ. ಆ್ಯಂಡ್ ಲೈಕ್ಸ್ ಕೂಡ ಅದೇ ಜಾಸ್ತಿ ಬಂದಿರೋದು. ಸೊ ಅದಕ್ಕೂ ಕಮೆಂಟ್ಸ್ ತುಂಬ ಜನ ಕೇಳಿದರು, ಯಾವಾಗ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ಅದು, ಯಾವ ಕ್ರೀಮು, ಯಾವ ಸೋಪು, ಯಾವಾಗ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ನಾನು ಕೆಲವೊಬ್ಬರಿಗೆ ನಾನು ರಿಪ್ಲೈ ಮಾಡಿದ್ದೀನಿ. ಬಟ್ ಇನ್ನೂ ವಿಡಿಯೋದಲ್ಲೇ ತಿಳಿಸ್ಬಿಡೋಣ ಅಂತಂದೇಳಿ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಕ್ಲಾರಿಟಿ ಕೊಡೋಣ ಅಂತಂದೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ನನ್ನ ಬೇಬಿ ಗರ್ಲ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನನಗೆ ಯಾವಾಗ ಗೊತ್ತಾಗಿದ್ದು, ಜೂನ್ ತಿಂಗಳಲ್ಲಿ ನಂದು ಲಾಸ್ಟ್ ಡೇಟ್ ಆಗಿದ್ದು. ಆ್ಯಂಡ್ ಲಾಸ್ಟ್ ಡೇಟ್ ಜೂನ್ 30ಗೆ ಲಾಸ್ಟ್ ಡೇಟ್ ಆಗಿದ್ದು, ಅಂದರೆ 2023 ಜೂನಿಗೆ. ಬಟ್ ನನಗೆ ಆವಾಗ ಮಯುಗೆ 10 ಮಂತ್ಸ್ ಇತ್ತು. ಆವಾಗಲೇ ಲಾಸ್ಟ್ ಡೇಟ್ ಆಗಿತ್ತು. ಮತ್ತು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆಗಲಿಲ್ಲ. ನನಗೆ 3 ಮಂತ್ಸ್ ಆಗಲಿಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಿಗೆ ನಾನು ನೋಡ್ಕೊಂಡಿದ್ದೆ. ಸೊ 3 ಮಂತ್ಸ್ ಸೆಪ್ಟೆಂಬರ್ವರೆಗೂ ನನಗೆ ಗೊತ್ತಿದ್ದಿಲ್ಲ. 3 ಮಂತ್ಸ್ವರೆಗೂ ನನಗೆ ಡೇಟ್ ಆಗಿದ್ದಿಲ್ಲ. ಸೊ ನನಗೆ 3 ಮಂತ್ಸ್ ಆಗಿಲ್ಲ ಅಂತಂದರೆ ಏನು ಅನ್ನಿಸ್ತು, ನನಗೆ ಅದ್ರ ಕಡೆ ಗಮನನೇ ಇಲ್ಲ. ನನಗೆ ಅಕ್ಟೋಬರ್ 20 ಬಂದರೆ ಮಯುಗೆ 1 ಇಯರ್ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡೋದು, ಹೆಂಗೆ ಮಾಡೋದು, ಹಂಗೆ ಬರೀ ಅದೇ ಪ್ಲ್ಯಾನಿಂಗ್ಸ್ ಮಾಡೋ ಅಂತ ಟೆನ್ಷನಲ್ಲಿದ್ದೆ ನಾನು. ಸೊ ಅದಕ್ಕೆ ನಾನು ಏನೂ ತಲೆ ಕೆಡ್ಸ್ಕೊಂಡಿದ್ದಿಲ್ಲ, ನನಗೆ ಪೀರಿಯಡ್ ಆಗಿಲ್ಲ ಅಂತಂದೇಳಿ. ಸೊ ಅವತ್ತು ಇವಾಗ ಅಕ್ಟೋಬರ್ 20ಗೆ ಮಯುದು ಬರ್ಡೇ ಮುಗೀತು. ತಿರುಗ ದಿನ 21ಗೆ 22ಗೆ ನಾನು ಅಲ್ಲಿವರೆಗೂ ಏನಂತ ನನಗೆ ಇನ್ನು ಮಯುಗೆ 1 ವರ್ಷ ಆಗಿದ್ದಿಲ್ಲಲ್ಲ. ಸೊ ಅದಕ್ಕೆ ಆಗ್ತಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ 1 ವರ್ಷ ಆಗೋವರೆಗೂ ಸ್ವಲ್ಪ ಇರ್ರೆಗ್ಯುಲರ್ ಆಗಿರುತ್ತೆ ಅಂತಂದೇಳಿ ದೊಡ್ಡವರೆಲ್ಲ ಹೇಳ್ತಾಯಿದ್ರು. ಸೊ ನನಗೆ ಕಾಲ್ ಬಂದಿತ್ತು. ಇಲ್ಲಿಗೆ ಬಿಟ್ಟೆ ನಾನು ಅಕ್ಟೋಬರ್ವರೆಗೂ ನಾನು ಅದೇ ಇರ್ರೆಗ್ಯುಲರ್ ಅಂತ ಇತ್ತು ಅಲ್ವಾ. ಸೊ ಅದಕ್ಕೆ 1 ಇಯರ್ವರೆಗೂ ಹಂಗೆ ಇರ್ರೆಗ್ಯುಲರ್ ಆಗ್ತಿರುತ್ತೆ ಅಂತ ದೊಡ್ಡವ್ರು ಹೇಳ್ತಾಯಿದ್ದೆ. ಸೊ ನಾನು ಅದಕ್ಕೆ ಸುಮ್ಮನೆ ಆಗಿದ್ದೆ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ. ಆಮೇಲೆ ಅಕ್ಟೋಬರ್ 21 ಆರ್ 22ಗೆ ನಾನು ಬರೀ ಹೆಂಗಾದರೂ ಆಯಿತು, 3 ಮಂತ್ಸ್ ಆಗಿಲ್ಲಲ್ಲ ಅಂತಂದರೆ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, 3 ಮಂತ್ಸ್ ಆಗಿಲ್ಲಲ್ಲ, ಒಂದು ಸರಿ ಚೆಕ್ ಮಾಡೋಣ, ಪ್ರೆಗ್ನೆನ್ಸಿ ಚೆಕ್ ಮಾಡೋಣ ಅಂತ ಅಂದೆ. ಸರಿ ಅಂತಂದೇಳಿ ಅವರು ಕಿಟ್ ತೊಗೊಂಬಂದು ಕೊಟ್ಟರು. ಅಂದರೆ ಅವರು ಅವಾಗ ಲ್ಯಾಬಲ್ಲಿ ಇದ್ರಲ್ಲ. ಸೊ ಅವಾಗ ತೊಗೊಂಬಂದು ಕೊಟ್ಟರು ನನಗೆ.
ನಾನು 21ಗೆ 22ಗೂ ನಂಗೆ ಅಷ್ಟು ನೆನಪಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ಬಟ್ ಎರಡರಲ್ಲಿ ಒಂದು ದಿನ ಆವತ್ತಿನ ದಿನ ಬೆಳಗ್ಗೆನೇ ಮಾರ್ನಿಂಗೇ ನಾವು ಎದ್ದಿದ ತಕ್ಷಣವೇ ನಾನು ಫಸ್ಟು ಕಲೆಕ್ಟ್ ಮಾಡಿಕೊಂಡು ನಾನು ಟೆಸ್ಟಿಗೆ ಹಾಕಿದೆ. ನನಗೆ ಸಿಕ್ಕಾಪಟ್ಟೆ ಭಯ, ಡಗಡ ಗಡ 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 ಅಂತೈತೆ, ಹಾರ್ಟ್ ಬೀಟ್ ಜೋರಾಗಿ ಆಗ್ತೈತೆ. ಆ ಒಂದು 2 ನಿಮಿಷದಲ್ಲಿ ನನಗೆ ಫುಲ್ಲು ಡಬ್ಬಲ್ ಲೈನ್ ಬಂದುಬಿಡ್ತು. ಯಪ್ಪಾ, ನನಗೆ ಕಣ್ಣಲ್ಲಿ ನೀರು, ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ನಾನಲ್ಲೇ ವಾಶ್ರೂಮಲ್ಲೇ ಇದ್ದೆ, ಇನ್ನು ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ನನಗೆ. ಫುಲ್ಲು ಹಾರ್ಟ್ ಬೀಟ್ ಇನ್ನೂ ಜೋರಾಗ್ಬಿಡ್ತು ನನಗೆ. ಓ ಮೈ ಗಾಡ್, ಇಷ್ಟು ಬೇಗನಾ ಅಂತ. ಅವತ್ತು ಒಂದು 5 ನಿಮಿಷ ಅಲ್ಲೂ ನಿಲ್ಲಿಲ್ಲ, ಬೇಗ ಬಂದು ನಮ್ಮ ಮನೆಯವ್ರಿಗೆ ತೋರಿಸಿದೆ. ಹಿಂಗೆ ಕಣ್ಣು ಮುಚ್ಚು ಅಂತ ಹೇಳಿದೆ. ಆಮೇಲೆ ಹಿಂಗಂತ ಅವರು ಹೇಳಿದ್ರ, ಗೊತ್ತಿಲ್ಲ ನೋಡು, ನನಗೆ ಗೊತ್ತಾಗ್ತಿಲ್ಲ ಅಂತ ಅಂದೆ. ಅವ್ರ ಕೈಯಲ್ಲಿ ಕೊಟ್ಟೆ. ಅವ್ರು ನೋಡಿದರು, ಅಯ್ಯೋ ಏನು ಹಿಂಗೆ ಲಾಟ್ರಿ ಹೊಡೆದ್ಬಿಟ್ಟಲ್ಲ ಅಂತ ಅಂದರು. ಅದಕ್ಕೆ ಪಕ್ಕ ನನಗೆ ಮಗಳು ಬರ್ತಾಳೆ ಅಂತ ಹೇಳಿದರು. ಅದಕ್ಕೆ ನಿಜವಾಗ್ಲೂ ಅಂದೆ, ಹ್ಞೂ ಅಂತ ಅಂದರು. ಇಷ್ಟು ಬೇಗ ನೀನು ಅಂದ್ಕೊಂಡಂಗೆ ಆಯಿತು ಬಿಡು ಅಂತ ಹೇಳಿದರು ನನಗೆ. ಸೊ ನನಗೆ ನಿಜವಾಗ್ಲೂ ಹೆಣ್ಪಾಪು ಬೇಕಿತ್ತು, ಬೇಗನೆ ಆಗಲಿ ಅಂತಲೇ ನಾನು ಅಂದ್ಕೊಂಡಿದ್ದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ನಿಜವಾಗ್ಲೂ ರೀ, ನಾನು ಹೇಳಿದಂಗೆ ನೋಡಬೇಕಿದ್ರೆ ನಿನಗೆ ನಮಗೆ ಮಗಳೇ ಬರೋದು ಅಂತ ಹೇಳಿದರು ನಮ್ಮ ಹಸ್ಬೆಂಡು. ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಡ್ತು. ಆಮೇಲೆ ನಮ್ಮ ಮನೆಯವ್ರಿಗೇನು ಹೇಳಿಲ್ಲ ನಾವು. ಸೊ ಅದಕ್ಕೆ ಇಬ್ಬರು ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಖುಷಿಪಟ್ವಿ. ಆಮೇಲೆ ಹಾಸ್ಪಿಟ್ಲಿಗೆ ಅದೇ ಸಂಜೆನೇ ಹಾಸ್ಪಿಟಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದಾಗೆ ಮೇಡಮ್ಗೆ ಹೇಳಿದೆ, ಮ್ಯಾಮ್ ಹಿಂಗೆ ಪಾಸಿಟಿವ್ ಬಂದಿತ್ತು ಅಂತ. ಡಾಕ್ಟ್ರಿಗೆಲ್ಲ ತೋರಿಸಿದೆ, ನನಗೆ ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಪಾಪು ಎಲ್ಲ ಚೆನ್ನಾಗಿದೆ, ಅದರಲ್ಲೂ 3 ಮಂತ್ಸ್ ಆಗಿದೆ ಅಂತ ಹೇಳಿದರು. ಓ ಮೈ ಗಾಡ್, ನನ್ನ ಹೊಟ್ಟೆಲಿ 3 ತಿಂಗಳು ಮಗು ಇದೆ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ. ನಿಜವಾಗ್ಲೂ ನನಗೆ ಅಂದ್ಕೊಂಡಿದ್ದಿದ್ದಿಲ್ಲ, 3 ತಿಂಗಳು ಪಾಪು ನಾನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ, ಇಷ್ಟು ದಿನ ನಂಗೆ ಗೊತ್ತೇ ಆಗಿಲ್ಲಲ್ಲ ಅಂತ. ಆನಂತರ ಸರಿ ಅಂತ ಹೇಳಿ, ಎಲ್ಲ ಚೆನ್ನಾಗಿದೆ, ಬೇಬಿ ಎಲ್ಲ ಚೆನ್ನಾಗಿದೆ, ಹಾರ್ಟ್ಬೀಟು ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿದರು. ನಮಗೂ ತೋರಿಸಿದ್ರು, ಎಲ್ಲ ಹಾರ್ಟ್ಬೀಟ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದೆ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನೀರು ಕುಡಿ ಅಂತ ಹೇಳಿ, ಚೆನ್ನಾಗಿ ಊಟ ಮಾಡು ಅಂತ ಹೇಳಿ ಏನದು ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಟ್ಯಾಬ್ಲೆಟ್ಸ್ ತೊಗೊಂಡು ನಾವು ಬಂದ್ವಿ. ವಾಮಿಟಿಂಗ್ ಆಗ್ತಾಯಿತ್ತು. ನಾನು ಸ್ವಲ್ಪ ಡಿಹೈಡ್ರೇಷನ್ ಆಗಿ ನಂಗೆ ಆ ಥರ ಆಗುತ್ತೆ ಒಂದೊಂದು ಸರಿ, ಸ್ವಲ್ಪ ಉಬ್ಳಿಕೆ ಬರೋ ಥರ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗಿರೋ ಥರ ಆದಾಗ ನಂಗೆ ಆ ಥರ ವಾಮಿಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಉಲ್ಟಾ ಹೊಡೆದ್ಬಿಟ್ಟಿತ್ತು. ವಾಮಿಟಿಂಗ್ ಇತ್ತು, ನನಗೆ ತುಂಬಾ ಇತ್ತು ವಾಮಿಟು. ಮಯುಗೆ ಇದ್ದಾಗೆ ನಾನು ಟ್ಯಾಬ್ಲೆಟ್ ತೊಗೊಂಡ್ರೆ ವಾಮಿಟೇ ಆಗ್ತಾಯಿದ್ದಿಲ್ಲ. ಬಟ್ ಇವಳು ಪ್ರೆಗ್ನೆಂಟ್ ಇದ್ದಾಗೆ, ಸೆಕೆಂಡ್ ಪ್ರೆಗ್ನೆಂಟ್ ಇದೆ, ನನಗೆ ಟ್ಯಾಬ್ಲೆಟ್ ತೊಗೊಂಡ್ರೂ ವಾಮಿಟ್ ಆಗ್ತಾಯಿತ್ತು. ಬಟ್ ನನಗೆ 9 ಮಂತ್ಸ್ವರೆಗೂ, 9 ಅಲ್ಲ 8 ಮಂತ್ಸ್ವರೆಗೂ ನನಗೆ ಅವಾಗವಾಗ ವಾಮಿಟ್ ಆಗ್ತಾಯಿತ್ತು. ಸ್ವಲ್ಪ ಯಾವಾಗಾದರೂ ನನಗೆ ಸ್ಮೆಲ್ ಏನಾದರೂ ನಂಗೆ ಇಷ್ಟ ಆಗಲಿಲ್ದಾಗೆ, ಅಥವಾ ಊಟ ಏನಾದರೂ ಇಷ್ಟ ಆಗಲಿಲ್ದಾಗ ಒಂಥರ ಉಬ್ಳಿಕೆ ಥರ ಆಗ್ತಾಯಿತ್ತು, ತಲೆ ಸುತ್ತು ಇತ್ತು. 8 ತಿಂಗಳವರೆಗೂ ಇತ್ತು ನನಗೆ. ಆವಾಗಲೇ ಗೊತ್ತಾಗ್ತಾಯಿತ್ತು ನನಗೆ ಗರ್ಲ್ ಬೇಬಿ ಆಗುತ್ತೆ ಅಂತ. ಓಕೆ, ಅಲ್ಲಿ ಮುಗೀತಾ. ಆಮೇಲೆ ನೆಕ್ಸ್ಟು ನಮ್ಮ ಅಮ್ಮಗೆ ಬಂದು ಹೇಳಿದ್ವಿ. ಸೊ ನಮ್ಮ ಪಪ್ಪನೂ ಖುಷಿಪಟ್ಟರು, ನಮ್ಮ ಮಮ್ಮಿನೂ ಖುಷಿ ಬಂದರು. ಪಕ್ಕ ನಮ್ಮ ತಮ್ಮ ಅಂದ್ರೂ ಪಕ್ಕ ಈ ಸರಿ ಹುಡುಗಿನೇ ಆಗೋದು ಅಂತ ಹೇಳಿದರು. ನಮ್ಮ ಮಮ್ಮಿನ ಅಷ್ಟೇ, ಈ ಸರಿ ಹೆಣ್ಣೆ ಆಗೋದು ನೋಡಿ ಯಶು ನಿಂಗೆ ಅಂದರು. ಅಮ್ಮ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ತೀನಿ, ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿದೆ. ಅದಕ್ಕೆ ಇರಲಿ ಬಿಡು, ಏನಾಗಲ್ಲ, ಬೇಗ ಕೊಟ್ಟಿದ್ದಾನೆ ದೇವ್ರು, ಅಷ್ಟು ಬೇಗ ಯಾರಿಗೂ ಕೊಡಲ್ಲ, ತುಂಬಾ ರೇರ್ ಅಲ್ವಾ. ಸೊ ಅಷ್ಟು ಬೇಗ ಯಾರಿಗೂ ಕೊಡಲ್ಲ ದೇವರು ಅಂತ. ಓಕೆ ಅಂತಂದು ಹೇಳ್ಬಿಟ್ರೆ ಅಕ್ಸೆಪ್ಟ್ ಮಾಡಿ, ತುಂಬಾ ಖುಷಿಯಿಂದ ಅಕ್ಸೆಪ್ಟ್ ಮಾಡಿದ್ವಿ. ಏನೂ ನೆಗೆಟಿವ್ ಏನೂ ಥಾಟ್ಸ್ ಬಂದಿಲ್ಲ, ಎಲ್ಲ ಪಾಸಿಟಿವ್ ಆಗೇ ಇದ್ವಿ. ಎಲ್ರಿಗೂ, ನಮ್ಮ ಹಸ್ಬೆಂಡ್ ಅವ್ರ ಮನೆಯವರಿಗೆ ಎಲ್ಲರಿಗೂ ಗೊತ್ತಾಯಿತು. ಅಂದರೆ ಎಲ್ಲರಿಗೂ ಹೇಳಿದ್ದಿಲ್ಲ, ಕೆಲವು ಅಂದರೆ ಮೀನ್ಸ್ ಅವರ ಪಪ್ಪ, ಅವ್ರ ಅಪ್ಪಾಜಿ ಅಮ್ಮಂಗೆ, ಅವ್ರ ಅಣ್ಣಂಗೆ ಅಷ್ಟೇ ಗೊತ್ತಿತ್ತು. ಮತ್ತು ಬೇರೆಯವ್ರಿಗೆ ಗೊತ್ತಿದ್ದಿಲ್ಲ. ಸ್ವಲ್ಪ 5 ತಿಂಗಳಾಗೋವ್ರಿಗೆ ಹೇಳೋದು ಬೇಡ ಅಂತಂದೇಳಿ ನಾವು ಸುಮ್ಮನಿದ್ವಿ. ಆ್ಯಂಡ್ 5 ಮಂತ್ಸಿಗೆ ನಮ್ಮ ಮಮ್ಮಿ, ಅಷ್ಟೊತ್ತಿಗೆ ನಾವು ಮನೆ ಮಾಡಿದ್ವಿ. 5 ಮಂತ್ಸಿಗೆ ಇವಾಗಿದ್ದೀವಲ್ಲ ಆ ಮನೆ ಮಾಡಿದ್ವಿ. ನವೆಂಬರ್ ತಿಂಗಳಲ್ಲಿ ಮನೆ ಮಾಡಿದ್ವಿ. 5 ತಿಂಗಳಿಗೆ ಬೈಕೆ ಊಟ ಅಂತ ಹೇಳ್ತಾರಲ್ಲ, ಸೊ ಅದು ಕೂಡ ನಮ್ಮ ಮಮ್ಮಿ ಅವರೆಲ್ಲ ತೊಗೊಂಬಂದಿದ್ರು, ಊಟ ಮಾಡಿಸಿದ್ರು. ಸೊ ಆ ವ್ಲಾಗು ನಾನು ಹಾಕಿದ್ದೀನಿ.
ಅದೆಲ್ಲ ಆಯಿತು. 5 ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿದರು. ಪಾಪು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಆ್ಯಂಡ್ 6 ತಿಂಗಳು ಮುಗಿದು 7 ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದಾಗೆ ಪಾಪು ಕಿಡ್ನಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ, ಅಂದರೆ ಊತ ಬಂದಿದೆ ಪಾಪು ಕಿಡ್ನಿದು. ರೈಟ್ ಸೈಡಿಂದು ಸ್ವಲ್ಪ ಕಿಡ್ನಿ ಊದ್ಕೊಂಡಿದೆ, ನೀರು ತುಂಬಿಕೊಂಡಿದೆ ಅಂತ ಹೇಳಿದರು. ನಮಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು. ನಿಜವಾಗ್ಲೂ ಯಾರಿಗಾದರೂ ಭಯ ಆಗೇ ಆಗುತ್ತೆ. ಹಾಗೆ ಹೇಳಿದರು. ನಾನು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹಂಗೆ ಹಿಂಗೆ ಅಂತ ಕೇಳಿದೆ. ಬಟ್ ಏನೂ ಆಗಲ್ಲ, ಡಾಕ್ಟರಿಗೆ ತೋರಿಸಿ ಅಂತ ಹೇಳಿ ಅವ್ರು ಸ್ಕ್ಯಾನಿಂಗ್ ಅವ್ರು ಹೇಳಿದರು. ಸರಿ ಅಂತ ಹೇಳಿ ನಮ್ಮ ಮೇಡಮಿಗೆ ತೋರಿಸಿದೆ. ಏನೂ ಆಗಲ್ಲ, ಅದು ಪೈಲಕ್ಟೇಸಿಸ್, ಅದು ತುಂಬ ಜನ ಮಕ್ಕಳಿಗಿರುತ್ತೆ ಹೊಟ್ಟೆಲಿದ್ದಾಗೆ, ಅದೇನೂ ಆಗಲ್ಲ. ಹುಟ್ಟಿದಾಗೆ ಸುಸ್ಸು ಮತ್ತು 2 ನಂಬರ್ ಎರಡೂ ಚೆನ್ನಾಗಿ ಮಾಡಿದರೆ ವಿತಿನ್ 12 ಅವರ್ಸಲ್ಲಿ 12 ಅವರ್ಸ್ ಒಳಗಡೆ ಮಗು ಏನಾದರೂ ಹುಟ್ಟಿ 12 ಅವರ್ಸ್ ಒಳಗಡೆ ಪಾಪು ಸುಸ್ಸು ಕಕ್ಕ ಮಾಡಿದರೆ ಏನು ಕಿಡ್ನಿ ತೊಂದರೆ ಇರಲ್ಲ. ಅಕಸ್ಮಾತ್ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಇರುತ್ತೆ. ಅದಕ್ಕೇನಾದರೂ ಮೆಡಿಷನ್ ಅದು ಇದು ಇದ್ದೇ ಇರುತ್ತೆ. ಅಂಥ ಏನು ಮೇಜರ್ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಊಟ ಮಾಡು, ಚೆನ್ನಾಗಿರು, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ ಅಂತಂದೇಳಿ ಇದು ಒಂದು ಮಾತು ಹೇಳಿದರು. ಆವಾಗಲೇ ನಮಗೂ ಧೈರ್ಯ ಬಂದಿದ್ದು. ಅಲ್ಲಿವರೆಗೂ ನಿಜವಾಗ್ಲೂ ಧೈರ್ಯ ಇದ್ದಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೆ. ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೆ ನಾನು. ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ಇಷ್ಟು ಆಸೆಯಿಂದ ಏನು ಪಾಪು ಬೇಕು ಅಂತ ಹೇಳಿ ಎಷ್ಟು ಖುಷಿಪಟ್ಟೆ. ಏನಿದು 7 ಮಂತ್ಸಲ್ಲಿ ಆಗಿತ್ತು. ಇನ್ನು ಹತ್ರ ಬಂದಂಗೆ ಡಿಲಿವರಿ ಟೈಮ್ ಹತ್ರ ಬಂದಂಗೆ ಅಂತ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಭಯಪಟ್ಟರು. ನನಗೂ ಅಷ್ಟೇ ಭಯ ಆಯಿತು. ನಮ್ಮ ಮನೆಯಲ್ಲೂ ಭಯ ಪಟ್ಟರು. ನಾನು ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ನಾನು ನೀರು ಕುಡಿದೆ. ನಾನು ಎಷ್ಟು ದಿನಕ್ಕೆ 2-3 ಲೀಟ್ರ್ ನನಗೆ ಪಕ್ಕ ಕುಡಿತಿದ್ದೆ. 5-10 ನಿಮಿಷಕ್ಕೆ 1 ಗ್ಲಾಸ್ ಫುಲ್ ಕುಡಿತಿದ್ದೆ. ಇಲ್ಲಾಂದರೆ ನಾನೇನಾದ್ರು ಕುಡಿದಿಲ್ಲ ಅಂತಂದರೆ ಒಂದೇ ಸರಿಗೆ 1 ಚಮ್ ಕುಡಿತಾಯಿದ್ದೆ. ಇಲ್ಲಾಂದರೆ ನಾನು ಬಾಟ್ಲ್ ಏನಾದರೂ ತುಂಬ್ಕೊಂಡಿದ್ದೆ. ನಾನು ತುಂಬಾ ನೀರು ಚೆನ್ನಾಗಿ ಕುಡಿತಾಯಿದ್ದೆ. ಹಾಗೆಯೇ ವಾಶ್ರೂಮಿಗೆ ಹೋಗ್ತಾಯಿದ್ದೆ. ನಾನು ತುಂಬಾ ಚೆನ್ನಾಗಿ ಈ ಪ್ರೆಗ್ನೆಂಟಲ್ಲಿ ನಾನು ಸೆಲ್ಫ್ ಕೇರ್ ತುಂಬ ಮಾಡ್ಕೊಂಡಿರೋದಂದರೆ ಇದು ಸೆಕೆಂಡ್ ಪ್ರೆಗ್ನೆಂಟಲ್ಲೇ. ಆ್ಯಕ್ಚುಲಿ ಅದು ತುಂಬಾ ಮುಖ್ಯ ಆಗಿರುತ್ತೆ. ನಾವು ಸೆಲ್ಫ್ ಕೇರ್ ಯಾವಾಗ ಮಾಡ್ಕೊತೀವೋ ತುಂಬ ಇರಬೇಕು. ಅದರಲ್ಲೂ ಪ್ರೆಗ್ನೆನ್ಸಿಯಲ್ಲಿ ಎಕ್ಸ್ಟ್ರಾ ಕೇರ್ ಇರಬೇಕು. ಆವಾಗ ಮಾತ್ರ ನಮಗೆ ಒಂದು ಒಳ್ಳೆ ಹೆಲ್ದಿಯಾಗಿರುವಂಥ ಮಗು ಬರೋದು. ಇಲ್ಲ ನೆಗ್ಲೆಕ್ಟ್ ಏನಾದರೂ ಮಾಡಿದರೆ ನಿಜವಾಗ್ಲೂ ಸಾಧ್ಯವೇ ಇಲ್ಲ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ತುಂಬಾ ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟಾಗಿರಬೇಕು. ಆ್ಯಂಡ್ ಸೆಲ್ಫ್ ಕೇರ್ ಕೂಡ ಮಾಡ್ಕೋಬೇಕು. ಮಗು ಬಗ್ಗೆನೂ ಕೇರ್ ಮಾಡಬೇಕು. ಸೊ ಯಾವ ರೀತಿ ಫುಡ್ ತಿಂದರೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ ತಿನ್ನಬೇಕು. ಆವಾಗ ಪ್ರೆಗ್ನೆಂಟ್ ಇದ್ದಾಗ ಮಾತ್ರ. ಬಟ್ ಡೆಲಿವರಿ ಆದಮೇಲೆ ಏನು ಬೇಡ. ಯಾಕೆ ಅಂದರೆ ತುಂಬಾ ಪ್ರಾಬ್ಲಮ್ ಈಗಿನ ಮಕ್ಕಳು ನೋಡ್ತಿರಲ್ಲ. ನಾನಂತೂ ತುಂಬಾ ನೋಡ್ತೀನಿ. ಹುಟ್ಟಿದ ಮಗುಗೆ ಎಂತೆಂಥ ಕಾಯಿಲೆಗಳು ಬರುತ್ತೆ. ಆ್ಯಂಡ್ ಹುಟ್ಟಿದ ಮಗುವನ್ನ ನೋಡೋಕ್ಕೂ ಸಹ ಆಗಲ್ಲ. ಆ ಥರ ಹುಟ್ಟುತ್ತವೆ ಮಗು ಎಲ್ಲ. 7 ಮಂತ್ಸಿಗೆ ಪ್ರೀಮೆಚ್ಯೂರ್ ಬೇಬಿ ಆಗ್ತವೆ. ಮತ್ತು ಏನೇನೋ ಕಾಯಿಲೆ ಬಂದುಬಿಡುತ್ತೆ ಮಕ್ಕಳಿಗೆ. ಸೊ ಅದೆಲ್ಲ ಆ ರೀತಿ ಆಗಬಾರ್ದು ಅಂತ ಅಂದರೆ ನಾವು ಪ್ರೆಗ್ನೆಂಟ್ ಇದ್ದಾಗೆ ಚೆನ್ನಾಗಿ ತಿನ್ನಬೇಕು. ಯಾವ ಫುಡ್ ತಿನ್ನಬೇಕಾದ್ರೆ ಯೋಚನೆ ಮಾಡಿ ತಿನ್ನಬೇಕು. ಗೊತ್ತಾಯ್ತಾ? ಆ್ಯಂಡ್ ಅದು ಮಾತ್ರ ತುಂಬಾ ಮುಖ್ಯ ಆಗಿರುತ್ತೆ. ಆ್ಯಂಡ್ ನಾನು ಡೈಲಿ 1 ಬಾಯ್ಲ್ಡ್ ಎಗ್ ತಿಂತಾಯಿದ್ದೆ. 1 ಇಲ್ಲ 2 ಬಾಯ್ಲ್ಡ್ ಎಗ್ ತಿಂತಾಯಿದ್ದೆ. ಆ್ಯಂಡ್ ಬಾಳೆಹಣ್ಣು ತಿಂತಾಯಿದ್ದೆ, ಮೊಸರು ತಿಂತಾಯಿದ್ದೆ, ಹಾಲು ಕುಡಿತಾಯಿದ್ದೆ. ಹಾಲಂತೂ ಜಾಸ್ತಿ ಕುಡಿತಿದ್ದೆ ಅವಾಗವಾಗ. 1 ವೀಕ್ಲಿ 2 ಟೈಮ್ಸ್ ಏನೋ ಕುಡಿತಾಯಿದ್ದೆ. ಜಾಸ್ತಿ ಹಾಲು ಕುಡಿಯೋಂಗೆ ಆಗ್ತಿದ್ದಿಲ್ಲ ನನಗೆ. ಒಂಥರ ವಾಮಿಟಿಂಗ್ ಥರ ಬರ್ತಾಯಿತ್ತು. ಹಾಲು ಕುಡಿಯೋಂಗೆ ಆಗ್ತಿದ್ದಿಲ್ಲ ನನಗೆ. ಆ್ಯಂಡ್ ವೀಕ್ಲಿ ಒಂದು 3 to 4 ಟೈಮ್ಸ್ ನಾನು ನಾನ್ ವೆಜ್ನ ತಿಂತಾಯಿದ್ದೆ. ಅದರಲ್ಲೂ ನಾಟಿ ಕೋಳಿ ಮತ್ತು ಮಟನ್ ಚೆನ್ನಾಗಿ ತಿನ್ನಬೇಕು. ಮಟನ್ನಲ್ಲಿ ಪಾರ್ಟ್ಸ್ಗಳನ್ನ ಚೆನ್ನಾಗಿ ತಿನ್ನಬೇಕು. ಆ್ಯಂಡ್ ಪಾಪು ವೇಟ್ ಕೂಡ ಚೆನ್ನಾಗುತ್ತೆ. ನಾನು ವೇಟ್ ಗೇನ್ ವಿಡಿಯೋ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಲಾಸ್ಟ್ ವಿಡಿಯೋ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ಎಗ್ಗು, ಬನಾನಾ, ನಾನ್ ವೆಜ್ಜು ಮತ್ತು ಟ್ಯಾಬ್ಲೆಟ್ ಅಂತೂ ತೊಗೊಂಡೇ ಇಲ್ಲ ನಾನು. 5 ಮಂತ್ಸ್ವರೆಗೂ ಅಷ್ಟೇ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅಂದರೆ ರೆಗ್ಯುಲರಾಗಿ ಏನು ತೊಗೊಂಡಿದ್ದಿಲ್ಲ. 2 ಡೇಸಿಗೆ ಒಂದ್ಸರಿ ಅಷ್ಟೇ ನಾನು ತೊಗೊತಿದ್ದೆ. ಮತ್ತು ಯಾವುದೋ ಒಂದು ಪೌಡರ್ ಬರ್ಕೊಟ್ಟಿದ್ರು, ಪ್ರೋಟೀನಿನ ಪೌಡ್ರ್ ಬರ್ಕೊಟ್ಟಿದ್ರು. ಅದನ್ನು ಕುಡ್ದಿಲ್ಲ. 1-2 ದಿವಸ ಏನೋ ಕುಡಿದೆ ಅಷ್ಟೇ ನಾನು ಕುಡಿದಿದ್ದು. ಮತ್ತು ಕೇಸರಿನೂ ಕುಡ್ದಿಲ್ಲ. ಏನೂ ತೊಗೊಂಡಿಲ್ಲ. ನಾನು ಜಸ್ಟ್ ತಿಂತಿದ್ದು ನಾನು ಬಾಯ್ಲ್ಡ್ ಎಗ್ ಇದೆಯಲ್ಲ ತುಂಬಾ ಒಳ್ಳೆಯದು. ವೇಟ್ ಗೇನ್ ಆಗಲಿಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡು ಮಾತ್ರ ಅದು ಇನ್ನೂ ನಂಬರ್ 1. ಆ್ಯಕ್ಚುಲಿ ವೇಟ್ ಗೇನ್ ಆಗೋದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನಲೇಬೇಕು.
ಎಲ್ಲ ಡ್ರೈ ಫ್ರೂಟ್ಸ್ನ ನೀಟಾಗಿ ಹುರಿದು ತುಪ್ಪದಲ್ಲಿ ಮಿಕ್ಸಿ ಮಾಡಿ ತುಪ್ಪದಲ್ಲಿ ಕಟ್ಕೊಂಡು ಉಂಡೆ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೂ ಕೂಡ ಶಕ್ತಿ ಇರುತ್ತೆ. ಕ್ಯಾಲ್ಶಿಯಮ್ ಚೆನ್ನಾಗಿ ಸೊಂಟ ನೋವು ಬೆನ್ನು ಏನೂ ಬರೋದಿಲ್ಲ. ಆ್ಯಂಡ್ ಪಾಪು ಕೂಡ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದು ಆಯಿತು. ನೆಕ್ಸ್ಟು 8 ಮಂತ್ಸಲ್ಲಿ ಸ್ಕ್ಯಾನಿಂಗ್, 7 ಮಂತ್ಸಲ್ಲಿ ಆ ಥರ ಹೇಳಿದ್ರಲ್ಲ ಪಾಪು ಕಿಡ್ನಿ ಬಗ್ಗೆ. ಆ್ಯಂಡ್ 8 ಮಂತ್ಸಲ್ಲಿ ಹೇಳಿದರು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದರು. ಸೊ ಅವಾಗ ನನಗೆ ಸ್ವಲ್ಪ ಭಯ ಕಮ್ಮಿ ಆಯಿತು. ಸ್ವಲ್ಪ ಕಮ್ಮಿ ಆಗಿತ್ತು ಪಾಪು ಕಿಡ್ನಿ ಊತಾಯ್ತಲ್ಲ, ಅದು ಸ್ವಲ್ಪ 1-2% ಏನೋ ಕಮ್ಮಿ ಆಗಿತ್ತು. ಆ್ಯಂಡ್ 9 ಮಂತ್ಸಲ್ಲಿ ಸೊ ಡೆಲಿವರಿ ಬಂತು. ಡೆಲಿವರಿ ಸ್ಟೋರಿನ ನಾನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ನಾನು ಕೂಡ ರೀಬೋರ್ನ್ ಆಗಿರೋದು ಅಂದರೆ ನಾನು ತಪ್ಪಾಗಲ್ಲ. ನಿಜವಾಗ್ಲೂ ನಾನು ಮತ್ತೆ ಮರುಜನ್ಮ ಪಡ್ಕೊಂಡು ಬಂದಿರೋದು. ಯಾಕಂದರೆ ಡೆಲಿವರಿ ಟೈಮಲ್ಲಿ ಅಷ್ಟು ಕಷ್ಟ ಆಗಿತ್ತು. ನನ್ನ ಜೀವ ಅನ್ನೋದು ಇಲ್ಲೇ ಇತ್ತು ನನ್ನ ಡೆಲಿವರಿ ಟೈಮಲ್ಲಿ. ಸೊ ಆವಾಗ ನಾನು ಪಾರಾಗಿ ಬಂದು ಇಷ್ಟು ಚೆನ್ನಾಗಿದ್ದೀನಿ. ಯಾಕೆಂದರೆ ನಾನು ನನ್ನ ಮಗಳಿಗೋಸ್ಕರನೇ. ನನಗೆ ಹೆಣ್ಮಗು ಅಂದರೆ ಸಿಕ್ಕಾಪಟ್ಟೆ ಪ್ರಾಣ. ನನಗೆ ಹೆಣ್ಣು ಪಾಪು ಅಂದರೆ, ಗಂಡು ಪಾಪುನೇ ಇಷ್ಟ, ಬಟ್ ಹೆಣ್ಣು ಪಾಪು ಅಂದರೆ ನನಗೆ ಒಂದು ಹೆಣ್ಣು ಪಾಪು ಬೇಕು, ಹೆಣ್ಮಗು ಬೇಕು. ನನಗೆ ಅಕ್ಕ ತಂಗಿ ಯಾರೂ ಇಲ್ಲ. ಸೊ ನಮ್ಮ ಮಮ್ಮಿ ನಾನು ಅಷ್ಟೇ. ನನಗೆ ಹೆಣ್ಣು ಪಾಪು ಅನ್ನೋದು ಹೆಣ್ಣು ಅಂತ ಗೊತ್ತಿರೋದು. ನನಗೆ ಹೆಣ್ಮಕ್ಳು ಅಂದರೆ ನನಗೆ ಸಿಕ್ಕಾಪಟ್ಟೆ ಬಾಂಡಿಂಗ್ ಚೆನ್ನಾಗಿರುತ್ತೆ ನನಗೆ ಹೆಣ್ಮಕ್ಳ ಜೊತೆಗೆ. ಅದೆಲ್ಲ ನಾನು ಹಳೇದು ಬರ್ತಾ ನಾನು ಅದನ್ನು ರೂಢಿ ಮಾಡ್ಕೊಂಡಿರೋದು. ನಾನು ಹಂಗೆ ಹೆಣ್ಮಕ್ಳಿಗೆ ಸ್ವಲ್ಪ ಬೇಗನೆ ನಾನು ಏನೋ ಸಹಾಯ ಮಾಡೋದಾಗಿರಲಿ ಆ್ಯಂಡ್ ಕರುಣೆ ತೋರಿಸೋದಾಗಿರಲಿ, ಬುದ್ಧಿವಾದ ಹೇಳೋದಾಗಿರಲಿ, ನಾನು ಅದನ್ನು ತುಂಬಾ ಮಾಡ್ತೀನಿ. ಆ್ಯಂಡ್ ನಾನು ಕೂಡ ಅದನ್ನು ಅಳವಡಿಸ್ಕೊಂಡಿದ್ದೀನಿ. ಸೊ ನನಗೂ ಒಂದು ಹೆಣ್ಮಗು ಬೇಕು, ನನ್ನ ಕಷ್ಟಕ್ಕೆ ನನಗೆ ಎಣ್ಣೆ ಆಗೋದು ಅನ್ನೋದೊಂದು ನಂಬಿಕೆ. ಸೊ ಅದಕ್ಕೋಸ್ಕರ ನನಗೆ ಹೆಣ್ಮಗು ಬೇಕು ಅಂತಂದೇಳಿ ನಾನು ಬೇಡ್ಕೊಂಡಿದ್ದೆ ಸಿಕ್ಕಾಪಟ್ಟೆ. ತುಂಬ ದೇವ್ರಿಗೆ ಬೇಡ್ಕೊಂಡಿದ್ದೀನಿ, ಹರಕೆ ಕಟ್ಕೊಂಡಿದ್ದೀನಿ. ನನಗೆ ಸಿಕ್ಕಿದೆ. ಸೊ ನನ್ನ ಇದು ಒಂದು ಜರ್ನಿ ಆಗಿತ್ತು ಪ್ರೆಗ್ನೆಂಟ್ ಇದ್ದಾಗೆ. ಸೊ ನನಗೆ ಫೈನಲಾಗಿ ಹೆಣ್ಣು ಪಾಪು ಆಗಿದೆ. ನಾನು ಇವಾಗ ತುಂಬಾ ಚೆನ್ನಾಗಿದೆ, ಖುಷಿಯಾಗಿದ್ದೀನಿ. ಸೊ ಎಲ್ಲರೂ ಸ್ವಲ್ಪ ಕೇರ್ ತೊಗೊಳ್ಳಿ ಪ್ರೆಗ್ನೆಂಟ್ ಇದ್ದಾಗೆ. ಆ್ಯಂಡ್ ಚೆನ್ನಾಗಿದೆ. ನಿಮ್ಮ ಬಗ್ಗೆನೇ ಕೇರ್ ತೊಗೊಳ್ಳಿ, ಬೇಬಿ ಬಗ್ಗೆನೇ ಕೇರ್ ತೊಗೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ, ಲೈಕ್ ಕೊಡಿ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಲವ್ ಯು ಆಲ್.